ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದರೆ ಒಂದು ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ ಇದು. ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಪಿ ಎಫ್ ಅಥವಾ ಶಾರ್ಟ್ ಫಾರ್ಮಲ್ಲಿ ಪಿ ಎಫ್ ಅಂತೀವಿ ನಾವು. ಕೆಲವರಿಗೆ ತಮ್ಮ ಕಾಂಟ್ರಾಕ್ಟರ್ ಪಿ ಎಫ್ ಅಮೌಂಟ್ ಆಗ್ತಾರೋ ಇದು ಅನ್ನೋದು ಗೊತ್ತಾಗಲ್ಲ, ಮುಖ್ಯವಾಗಿ ಗೊತ್ತಾಗಲ್ಲ. ಆಮೇಲೆ ಕೆಲವೊಬ್ಬರು ಹೇಳ್ತಾರೆ ಹಾಕಿದ್ದೀವಿ ಅಂತ ಹೇಳ್ತಾರೆ, ಅಥವಾ 4 ತಿಂಗಳು 5 ತಿಂಗಳಾಗಿದ್ರು ಕೆಲವು ಸರಿ ಹಾಕಿರಲ್ಲ. ಅದಕ್ಕೆ ಏನು ಒಂದು ಸೊಲ್ಯೂಷನ್ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ವೆಬ್ಸೈಟ್ ಇದೆ, ಅದು ಮತ್ತು ಪ್ಲೇಸ್ಟೋರು ಸಿಗುತ್ತೆ. ಅದು ಆ್ಯಪ್ ಯಾವ ಆ್ಯಪ್ ಅಂದರೆ ಒಮೆಗಾ ಆ್ಯಪು. ಅದರಲ್ಲಿ ಏನಂತಂದರೆ ನೀವು ಲಾಗಿನ್ ಆಗಬೇಕು. ಫಸ್ಟು ಲಾಗಿನ್ ಆದ ನಂತರ ಡೈರೆಕ್ಟ್ ಅದರಲ್ಲಿ ಸರ್ಚ್ ಬಾರ್ ತೋರಿಸುತ್ತೆ. ಅದರಲ್ಲಿ EPFO ಅಂತ ಟೈಪ್ ಮಾಡಿದ್ರೆ ಅದು ಸರ್ಚ್ ಕೊಟ್ಟರೆ ಬರುತ್ತೆ ವೆಬ್ಸೈಟು. ಅದಾದಮೇಲೆ ಡೈರೆಕ್ಟು ತೋರಿಸುತ್ತೆ, ಅದು ವ್ಯೂ ಪಾಸ್ಬುಕ್ ಅಂತ. ಆದಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ UN ನಂಬರ್ ಕೇಳುತ್ತೆ. UN ನಂಬರ್ ಹಾಕಿ ಕೆಲವು ಸಾರಿ OTP ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡು PFಗೆ ಲಿಂಕ್ ಆಗಿರಬೇಕು. ಕೆಲವು ಸಲ OTP ಕೇಳುತ್ತೆ, OTP ಹಾಕಿ. ಕೆಲವು ಸಲ UN ನಂಬರ್ ಹಾಕಿದ ತಕ್ಷಣವೇ ಸಬ್ಮಿಟ್ ಅಂತ ಕೇಳುತ್ತೆ, ಸಬ್ಮಿಟ್ ಕೊಡಿ. ನೀವು ಎಷ್ಟು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ, ಈಗ ಉದಾಹರಣೆ ಒಂದು 5 ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಅಂತಂದರೆ 5 ಕಂಪ್ನಿದು ತೋರಿಸುತ್ತೆ, ಸರಿನಾ? ಮತ್ತು ಕೆಲವು ಬಾರಿ ಒಂದು 5 ಕಂಪ್ನಿಯಲ್ಲಿ ಕೆಲಸ ಮಾಡಿರ್ತೀರ, 5 ಕಂಪ್ನಿಯಲ್ಲಿ ಕೆಲಸ ಮಾಡಿ 5 ಕಂಪ್ನಿಯಲ್ಲೂ ಕೆಲಸ ಬಿಟ್ಬಿಡ್ತೀರ, ಮತ್ತು 6ನೇ ಕಂಪ್ನಿ ಸೇರ್ಕೊಳ್ತೀರ. ಕೆಲವೊಬ್ರು ಏನಾಗುತ್ತೆ, ನಿಮಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗುತ್ತೆ. ಆಗ ಏನು ಮಾಡ್ತೀರಾ ಅಂತಂದರೆ, ಈಗ 5 ಕಂಪ್ನಿಯಲ್ಲಿ ಕೆಲಸ ಏನು ಮಾಡಿ ಬಿಟ್ಟಿರ್ತೀರಲ್ಲ, ಆ 5 ಕಾಂಟ್ರಾಕ್ಟಿನ ಅಮೌಂಟು 6ನೇ ಕಾಂಟ್ರಾಕ್ಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು. ಯಾಕಂದರೆ ನಾನು ಮಾಡಿಸಿದ್ದೀನಿ, ಅದು ಸೈಬರಲ್ಲಿ ಮಾಡಿಸಿದ್ದೀನಿ, ನೀವು ಕೂಡ ಮಾಡಿಸಿ. ಮತ್ತು ಪೆನ್ಷನ್ ಅಮೌಂಟು ಕೂಡ ಅದು ಟ್ರಾನ್ಸ್ಫರ್ ಮಾಡಿ, ಎರಡೂ ಕೂಡ ಒಂದೇ ಸಲ ಟ್ರಾನ್ಸ್ಫರ್ ಮಾಡಿಸಿ. ಮತ್ತು PF ಅಮೌಂಟು ಹಾಕಿದ್ದಾರಾ ಇಲ್ವಾ ಅನ್ನೋದನ್ನು ಪ್ರತಿ ತಿಂಗಳು ಕೂಡ ನೀವು ಚೆಕ್ ಮಾಡ್ಕೊಬೋದು. ಮತ್ತು ನಿಮ್ಮ PF ಅಂತ ಏನಿದೆ ಅದಕ್ಕೆ ಕೆಲವು ಬಾರಿ ಒಮೆಗಾ ಆ್ಯಪಲ್ಲಿ ಓಪನ್ ಆಗಲ್ಲ. ಯಾಕೆ ಓಪನ್ ಆಗಲ್ಲ ಅಂತಂದರೆ, ನಿಮ್ಮ ಆಧಾರ್ ಅಥವಾ ಪಾನ್ ಕಾರ್ಡ್ ಮತ್ತು ಅಕೌಂಟ್ ಅಷ್ಟು ಲಿಂಕ್ ಆಗಿರಬೇಕು. ಮತ್ತು ನೀವು ಸೈಬರಲ್ಲಿ ಒಂದ್ಸಲ ಲಿಂಕ್ ಮಾಡಿಸಿ. ಕೆಲವು ಸಲ ಆಧಾರ್, ಮುಖ್ಯವಾಗಿ ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಒಮೆಗಾ ಆ್ಯಪಲ್ಲಿ ನೀವು UN ನಂಬರ್ ಹಾಕಿದ್ರೂ ಕೂಡ ಕೆಲವು ಸರಿ ಓಪನ್ ಆಗಲ್ಲ, ಎರರ್ ಅಂತ ಬರುತ್ತೆ. ಆ ಕಾರಣದಿಂದಾಗಿ ಒಂದ್ಸಲ ನೀವು ಸೈಬರ್ಗೆ ಹೋಗಿ ಲಿಂಕ್ ಮಾಡಿಸಿ ಆಧಾರ್ನ. ಅದಾದ ಮತ್ತು ನೀವು PFನ ಅಪ್ಲೈ ಮಾಡಬೇಕು ಅಂತಂದರೆ 1 ತಿಂಗಳು ಅಥವಾ 2 ತಿಂಗಳು ಕೆಲಸ ಬಿಟ್ಟಿರಬೇಕು. ಕೆಲಸ ಬಿಟ್ಟು ಅಪ್ಲೈ ಮಾಡಿದ್ರೆ ಅಮೌಂಟು ನಿಮಗೆ ಬರುತ್ತೆ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.